ರುಕ್ಮಿಣಿ ಮೂರನೆಯ ಭಾಗ. ರುಕ್ಮಿಣಿಯು ಅಗ್ನಿದ್ಯೋತನೆಂಬ ವೃದ್ಧನ ಕೈಯಲ್ಲಿ ಕಳಿಸಿದ ಲೇಖನದಲ್ಲಿ ಜೀವಾತ್ಮನು ಪರಮಾತ್ಮನನ್ನು ಸೇರಲು ತೋರುವ ತವಕವನ್ನು ವ್ಯಕ್ತಪಡಿಸಿದ್ಳು. ಭಗವಂತನ ಗುಣಗಳನ್ನು ಕೇಳಿದರೆ ಸಾಕು, ದೇಹದ ತಾಪ ಶಮನವಾಗುತ್ತೆ. ಹೇಗೆ ಅಂತಂದರೆ, ಪರೀಕ್ಷಿತ ಮಹಾರಾಜನು ಭಾಗವತವನ್ನು ಕೇಳಿ ಮರಣದ ಭಯ ನಿವಾರಣೆಯಾಯಿತು, ಹಾವಿನ ಭಯ ಹೋಯಿತು, ಮರಣಕ್ಕೆ ಸಿದ್ಧನಾಗಿದ್ದನು. ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಹೇಳಿ ತಿಳ್ಕೊಂಡಿದ್ದ. ಮಿಥ್ಯ ಅಂತಂದರೆ ಸುಳ್ಳು, ಮಾಯೆ ಅಂತ ಅರ್ಥ. ರುಕ್ಮಿಣಿಯು ಲೇಖನವನ್ನು ಅಗ್ನಿದ್ಯೋತನಿಗೆ ಕೊಡುತ್ತಾ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ. ತಂದೆಯು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಅಮ್ಮ ಸುಮ್ಮನಿರುವಳು, ಅಣ್ಣನಿಗೂ ಹೇಳಲಾಗದು. ನಿನ್ನ ಗುಣಗಳಿಂದ ಆಕರ್ಷಿತಳಾಗಿ ನನ್ನ ಮನಸ್ಸನ್ನು ಸಮರ್ಪಿಸುತ್ತಿರುವೆನು, ಸ್ವೀಕರಿಸು. ನಾನೇ ಮುಂದೆ ಬಂದು ಈ ಮಾತನ್ನು ಹೇಳುತ್ತಿರುವೆನು ಅಂಥೇಳಿ ಕಡೆಗಣಿಸಬೇಡ. ಅಷ್ಟೇ ಅಲ್ಲದೆ ನಿನ್ನದು ಮೋಹನ ರೂಪ, ಆದ್ದರಿಂದ ನಿನ್ನನ್ನು ನೋಡಿ ಇಷ್ಟಪಡದಿರುವವರು ಯಾರಿದ್ದಾರೆ? ನೀನು ಧನ್ಯನು. ಗುಣ, ಶ್ರೀ, ಬಲ, ಧನ, ಶೌರಿ, ವಿದ್ಯಾ, ರೂಪ, ಕರುಣ, ಸೌಜನ್ಯ, ತಾರುಣ್ಯ ಹೀಗೆ ಇರಬೇಕಾದ 10 ಗುಣಗಳು ನಿನ್ನಲ್ಲಿವೆ. ನನಗೆ ತಿಳಿದಿದೆ ನೀನು ಯಾರು ಅಂತ. ನೀನು ಸಾಮಾನ್ಯನಲ್ಲ, ವೈಕುಂಠವಾಸನು. ಲಕ್ಷ್ಮೀದೇವಿ ನಿನ್ನನ್ನು ವರಿಸಿರುವಳು. ಹೀಗಿರುವಾಗ ನಾನು ವರಿಸಬಾರದೆ ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾಳೆ. ಲಕ್ಷ್ಮಿಯು ಕ್ಷೀರಸಾಗರದಲ್ಲಿ ಜನಿಸಿದಳು. ಮಿಂಚಿನಂತೆ ಅಂದರೆ ಚಂಚಲ ಸ್ವಭಾವದಿಂದ ಕೂಡಿರುವಳು. ಅಂತಹ ಲಕ್ಷ್ಮಿಯು ನಿನ್ನನ್ನು ವರಿಸಿರುವಳು. ನೀನು ಪುರುಷ ಸಿಂಹನು.